ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ದೇಶದಲ್ಲಿ ಅಕೌಂಟಬಿಲಿಟಿ ಅನ್ನೋದು ಸತ್ತೋಗ್ಬಿಟ್ಟಿದೆ. ಹೇಗೆ ಅಂತೀರಾ? ಇದೇ 4 ರಾಜ್ಯ ಚುನಾವಣೆಗಳನ್ನು ಮುಂಚೆ, ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಪ್ರಚಾರ ಸಭೆಗಳಲ್ಲಿ ಪ್ರಧಾನಮಂತ್ರಿಗಳು ಎಲ್ಲ ಕಡೆ ಹೋಗಿ ಇವತ್ತು ಕಾಂಗ್ರೆಸ್ ದೇಶದ ದಾರಿ ತಪ್ಪಿಸ್ತಿದೆ, ಜನಗಳ ದಾರಿ ತಪ್ಪಿಸ್ತಿದೆ, ದೇಶದಲ್ಲಿ ಯಾವುದೇ ಥರದ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ LPG ಕ್ರೈಸಿಸ್ ಇಲ್ಲ, ಈ ಥರದ ಒಂದು ಭಾಷಣಗಳನ್ನು ಬಿಗಿದ್ರು. ಹಲವಾರು ಈ ಕೆಟ್ಟ ಸಿನಿಮಾಗಳು, ಪ್ರೊಪಗಂಡ ಸಿನಿಮಾಗಳ ಬಗ್ಗೆ ಎಲ್ಲ ಅವರಿಗೆ ಮಾತಾಡೋದಕ್ಕೆ ಟೈಮ್ ಇತ್ತು. ಈ ರಿಯಲ್ ಇಶ್ಯೂಸ್ ಬಗ್ಗೆ ಆಗಲಿ ಮಾತಾಡೋದಕ್ಕೆ ಅವರಿಗೆ ಟೈಮ್ ಇರಲಿಲ್ಲ. ಅವತ್ತು ಇನ್ನೊಂದು ಪಕ್ಷದ ಮೇಲೆ ಗೂಬೆ ಕೂರಿಸ್ಬೇಕಾಗಿತ್ತು, ತಾವು ಎಲೆಕ್ಷನ್ ಗೆಲ್ಲಬೇಕಾಗಿತ್ತು. ಗೆದ್ದ 1 ವಾರ 10 ದಿನಗಳ ನಂತರ ಈಗ ಇನ್ನೊಂದು ಥರ ಹೊಸ ರಾಗ. ಚಿನ್ನವನ್ನು 1 ವರ್ಷಗಳಿಗೆ ಕೊಂಡುಬೇಡಿ, ಪೆಟ್ರೋಲ್ ಡೀಸೆಲ್ನ ಕಮ್ಮಿ ಯೂಸ್ ಮಾಡಿ, LPG ಕಮ್ಮಿ ಯೂಸ್ ಮಾಡಿ ಅಂತ ದೇಶ ಆಪತ್ತಿನಲ್ಲಿದೆ. ಇನ್ನೆಲ್ಲೋ ಹೋಗಿ ದೇಶದ ಆಚೆ ಹೋಗ್ಬಿಟ್ಟು ಇನ್ನು ಬಡತನ ಬರ್ತಿದೆ ದೇಶಕ್ಕೆ, ಹುಷಾರಾಗಿರಬೇಕು, ಬಡತನ ಕಾಲಿರಿಸುತ್ತೆ ಅನ್ನೋ ಒಂದು ತಮ್ಮ ನೀತಿಗೆಟ್ಟ ಮಾತುಗಳಿಂದ ಇವತ್ತು ದೇಶಕ್ಕೆ ತಮ್ಮ ದೊಡ್ಡ ಒಂದು ಉಪದೇಶಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಇದನ್ನು ಕೇಳಬೇಕಿರೋರು ಯಾರು? ಈ ಹೊಣೆಗಾರಿಕೆ ಯಾರದ್ದು? ಇದನ್ನು ಕೇಳಬೇಕಾದಂಥ ದೇಶದ ಮಾಧ್ಯಮಗಳು ಇವತ್ತು ನಮ್ಮ ಸರ್ಕಾರದ ಬೂಟ್ ನೆಕ್ಕುವಂಥ ಕೆಲಸ ಮಾಡ್ತಿದೆ. ಯಾಕೆ ಅಂತಂದರೆ ಅದು ಬಂಡವಾಳಶಾಹಿಗಳ ಕೈಯಲ್ಲಿದೆ, ಅಂದರೆ ಕ್ಯಾಪಿಟಲಿಸ್ಟ್ಗಳ ಕೈಯಲ್ಲಿದೆ. ಯಾಕೆ ಇವತ್ತಿನ ದೇಶದ ಅತಿ ದೊಡ್ಡ ಉದ್ಯಮಿಗಳ ಕೈಯಲ್ಲಿ ಎಷ್ಟು ಮಾಧ್ಯಮಗಳಿವೆ, ಏನಿದೆ, ಯಾವ ಥರ ಸುಳ್ಳನ್ನು ಪ್ರಚಾರ ಮಾಡ್ತಿದ್ದಾರೆ, ಮೋದಿಗಳು ಯಾವ ಥರ ಹಸಿ ಸುಳ್ಳುಗಳನ್ನು ದೇಶಕ್ಕೆ ಬಿತ್ತಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಮಗೆ ತಿಳಿಸ್ತೀನಿ ಸ್ನೇಹಿತರೆ. ಹಂಗಾಗಿ ನೋಡ್ತಾ ಇರಿ. ಈ ಸುಳ್ಳು ಭಾಗ 1 ಏನನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸುಳ್ಳು ಭಾಗ 2 ಅದಕ್ಕೆ ವೆಯ್ಟ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಶಾರ್ಟ್ಸನ್ನು ನೀವು ನೋಡ್ತಾ ಇರಿ ಸ್ನೇಹಿತರೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೇನೆ.